ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ನಕ್ಷತ್ರ ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಡಿಶ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ವಿಶೇಷವಾದ ಅಕ್ಕಿ ಪಾಯಸ ಮತ್ತು ಪುಳಿಯೋಗರೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 1 ಬೌಲ್ನಷ್ಟು ಅಕ್ಕಿನ ತೊಗೊಂಡಿದ್ದೀನಿ, ಹಾಗೆ ಕಡಲೆಬೇಳೆ ಕೂಡ ತೊಗೊಂಡಿದ್ದೀನಿ. ನೋಡಿ, ಇವೆರಡನ್ನೂ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ನೆನೆ ಇಡಿ. ಅರ್ಧ ಗಂಟೆ ಆದಮೇಲೆ ಒಂದು ಬಾಣಲಿ ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಈಗೇನು ನೆನೆಸಿಟ್ಟಿದ್ನಲ್ಲ ಅಕ್ಕಿ ಮತ್ತು ಬೇಳೆನ, ಅದನ್ನು ಕೂಡ ಆ ಬಾಣಲಿಲಿ ಹಾಕಿಬಿಟ್ಟು ಚೆನ್ನಾಗಿ ಹುರಿಯಿರಿ. ಅದನ್ನು ನೋಡಿ, ತೀರ ಕಂದು ಬಣ್ಣ ಬರೋವರೆಗೆ ಏನು ಹುರಿಬೇಡಿ. ಅದು ಹುರಿತಾ ಬಂದಂಗೆ ಒಂದು ಪರಿಮಳ ಬರುತ್ತೆ, ಅಲ್ಲಿವರೆಗೂ ಹುರಿದ್ರೆ ಸಾಕು. ಇದು ನೋಡಿ ಯಾವ ರೀತಿಯಾಗಿದೆ ಅಂತ. ಇದಕ್ಕೇ ನಾನಿಲ್ಲಿ ನೀರು ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಾದರೆ ಹಾಲು ಕೂಡ ಸೇರಿಸ್ಕೋಬೋದು. ಬೇಯಿಸ್ಕೋಬೇಕು ನೀವು ಇಲ್ಲಿ ನೀರನ್ನು ಹಾಕಿಬಿಟ್ಟು. ಸಾಮಾನ್ಯವಾಗಿ ಅಕ್ಕಿ ಅನ್ನ ಮಾಡೋದಕ್ಕೆ ಎಷ್ಟು ನೀರು ಬಳಸ್ಕೊತಿದ್ರೆ ಅದಕ್ಕಿಂತ ಒಂದು ಅರ್ಧ ಕಪ್ನಷ್ಟು ಜಾಸ್ತಿ ಹಾಕ್ಕೊಳ್ಳಿ, ಯಾಕಂದರೆ ಮೆತ್ತಗಾಗಬೇಕಿದು. ನೋಡಿ, ಇದು ಬೇಯೋಷ್ಟರೊಳಗಡೆ ಬೆಲ್ಲ ಕರಗಿಸ್ಕೊಂಬರೋಣ. ಒಂದು ಪಾತ್ರೆಗೆ 1 ಬೌಲ್ನಷ್ಟು ಬೆಲ್ಲ ಹಾಕಿ ಅದು ಮುಳುಗುವಷ್ಟು ನೀರು ಹಾಕೋತಾ ಇದ್ದೀನಿ. ನೋಡಿ, ನೀರು ಹಾಕ್ಕೊಂಬಿಟ್ಟು ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ. ಆನಂತರ ಒಂದು ಮಿಕ್ಸಿ ಜಾರ್ಗೆ 1 ಹಿಡಿಯಷ್ಟು ಒಣಕೊಬ್ಬರಿ, 1 ಏಲಕ್ಕಿನ ಹಾಕ್ಕೊಂಬಿಟ್ಟು ರುಬ್ಕೊಂಡು ಬರ್ತಾಯಿದ್ದೀನಿ. ನೋಡಿ, ಅಷ್ಟರೊಳಗಡೆ ಇದೆಷ್ಟು ಚೆನ್ನಾಗಿ ಬೆಂದಿದೆ ಅಂತ, ಎಷ್ಟು ಥಿಕ್ನೆಸ್ ಆಗಿದೆ. ಇದಕ್ಕೇ ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಹಾಲನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆನಂತರ ಕರಗಿರ್ತಕ್ಕಂಥ ಬೆಲ್ಲ ಕೂಡ ಸೇರಿಸ್ಕೊತಾ ಇದ್ದೀನಿ. ಈ ಕೊಬ್ಬರಿ ಮಸಾಲನೂ ಕೂಡ ಸೇರಿಸ್ಕೊಬೇಕು ನಾವಿಲ್ಲಿ. ನೋಡಿ, ಇದು ಅಷ್ಟು ಸೇರಿಸ್ಕೊಂಡಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ನೋಡಿ, ಹಾಲನ್ನು ಸ್ವಲ್ಪನೇ ಹಾಕ್ಕೋತಾ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಧಾನ ಉರಿಯಲ್ಲಿ ಕುದಿಯೋಕ್ಕೆ ಬಿಡಬೇಕು ಇದನ್ನು. ಈ ಪಾಯಸ ಕುದಿಯುವಾಗ ಅದರ ಸುವಾಸನೆ ಬರ್ತದಲ್ಲ ಅಡುಗೆ ಮನೆಯಲ್ಲಿ, ಆಹಾ, ಅಡುಗೆ ಮನೆಯೆಲ್ಲ ತುಂಬಿಕೊಳ್ಳುತ್ತೆ ಅವಾಗೆಲ್ಲ. ನೀವು ಬೇಕಾದರೆ ಗೋಡಂಬಿ, ದ್ರಾಕ್ಷಿ ಒಗ್ಗರಣೆಗೆ ಮಾಡ್ಕೊಂಡ್ಬಿಟ್ಟು ಪಾಯಸಕ್ಕೆ ಸೇರಿಸ್ಕೋಬೋದು ನೀವಿಲ್ಲಿ. ನೋಡಿ, ಅಕ್ಕಿ ಪಾಯಸ ರೆಡಿಯಾಗಿದೆ. ಇದು ನೈವೇದ್ಯಕ್ಕೆಂದೇ ತುಂಬಾ ಸೂಕ್ತ. ಇದು ನೋಡೋಕ್ಕೆ ಎಷ್ಟು ಕ್ರೀಮಿಯಾಗಿ ರುಚಿಕರವಾಗಿ ಕಾಣ್ತಾ ಇದೆ ಅಂತ ನೋಡಿ. ಕೇಸರಿ ದಳ ಕೂಡ ಸೇರಿಸ್ಕೋಬೋದು ನೀವಿಲ್ಲಿ. ನೋಡಿ, ಎಷ್ಟು ಕ್ರೀಮಿಯಾಗಿದೆ. ಬನ್ನಿ ಪುಳಿಯೋಗರೆ ಮಾಡೋಣ. ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡ್ಬಿಟ್ಟು ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ. ಅನಂತರ ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಶೇಂಗಾ ಕಾಳು ಕೂಡ ಸೇರಿಸ್ಕೊತಿದ್ದೀನಿ. ಒಂದು 2 ಹಸಿಮೆಣಸಿನ್ಕಾಯಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ನೋಡಿ, ಚೆನ್ನಾಗಿ ಬಾಡಿಸ್ಕೊಳ್ಳಿ ಇದನ್ನು. ನೋಡಿ, ಈರುಳ್ಳಿ ಬಣ್ಣ ಒಂದು ಸ್ವಲ್ಪ ಬದಲಾಗುತ್ತೆ. ಆವಾಗ ಅರಿಶಿನ ಪುಡಿ, ಉಪ್ಪು, ಖಾರದ ಪುಡಿ ಹಾಗೂ ಪುಳಿಯೋಗರೆ ಮಸಾಲ ಕೂಡ ಸ್ವಲ್ಪನೇ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆನಂತರ ನಾನಿಲ್ಲಿ ಹುಣಸೆಹಣ್ಣು ನೀರನ್ನ ನೆನೆ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಬಿಡಿ. ಆವಾಗ ಇದು ಎಣ್ಣೆ ಬಿಟ್ಕೊಳ್ಳುತ್ತೆ, ಟೆಕ್ಸ್ಚರ್ ಸ್ವಲ್ಪ ತಿಕ್ಕಾಗಿ ಬರುತ್ತೆ. ಆನಂತರ ನೀವು ಅನ್ನನ ಉದುರುದ್ರಾಗಿ ಮಾಡಿಟ್ಕೊಂಡಿದ್ರಲ್ಲ ಅದನ್ನು ಕೂಡ ಹಾಕ್ಕೊಂಬಿಟ್ಟು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದು ಹಬ್ಬ ಹರಿದಿನಗಳಲ್ಲಿ ಮತ್ತು ಮನೆಯಲ್ಲಿ ವಿಶೇಷ ದಿನ ಇದ್ದಾಗ ಈ ಎರಡನ್ನು ಮಾಡಿದರೆ ಊಟ ಇನ್ನಷ್ಟು ವಿಶೇಷವಾಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.